3.0 ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ದೇಶದ ಜನತೆ ಕಾಯ್ತಾ ಇದ್ದಾರೆ. 11 ಗಂಟೆಗೆ ಬಜೆಟ್ ಅನ್ನ ಮಂಡನೆ ಮಾಡಲಾಗುತ್ತೆ. ಸೊ ಈ ಬಜೆಟ್ ಮೇಲೆ ಇಡೀ ದೇಶದ ಜನತೆಗೆ ಚಿತ್ತ ಇದೆ. ಈ ಬಾರಿ ಯಾವ ಕ್ಷೇತ್ರಕ್ಕೆ ಬಂಪರ್ ಗಿಫ್ಟ್ಗಳನ್ನು ಕೊಡಲಾಗುತ್ತೆ, ಯಾವ ಕ್ಷೇತ್ರಕ್ಕೆ ಹೊಸ ಹೊಸ ಯೋಜನೆಗಳನ್ನು ಅನೌನ್ಸ್ ಮಾಡಲಾಗುತ್ತೆ, ಮತ್ತೆ ಈಗ ಎದುರಿಸ್ತಿರುವಂತ ಒಂದಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಹಣಕಾಸು ಇಲಾಖೆಗೆ ನಿರ್ಮಲಾ ಸೀತಾರಾಮನ್ ಆಗಮನ ಆಗಿದೆ. ಬಜೆಟ್ ಪ್ರತಿ ಪ್ರದರ್ಶಿಸಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಬಜೆಟ್ಗೂ ಮುನ್ನವೇ ಸಭೆಯನ್ನ ಕೂಡ ನಡೆಸಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿ ಭೇಟಿಯಾಗಲಿದ್ದಾರೆ ನಿರ್ಮಲಾ. ಸಂಪುಟದಲ್ಲಿ ಬಜೆಟ್ಗೆ ಒಪ್ಪಿಗೆಯನ್ನ ಪಡೆಯಲಿದ್ದಾರೆ ನಿರ್ಮಲಾ. ಹಣಕಾಸು ಇಲಾಖೆಗೆ ಇದೀಗ ನಿರ್ಮಲಾ ಸೀತಾರಾಮನ್ ಅವರ ಆಗಮನ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಜೆಟ್ನ ಪ್ರತಿಯನ್ನ ಪ್ರದರ್ಶಿಸ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಬಜೆಟ್ಗೂ ಮುನ್ನವೇ ಸಭೆಯನ್ನು ಕೂಡ ನಡೆಸಿದ್ದಾರೆ ನಿರ್ಮಲಾ ಅವರು. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಯನ್ನ ಭೇಟಿಯಾಗಲಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಸಂಪುಟದಲ್ಲಿ ಬಜೆಟ್ಗೆ ಒಪ್ಪಿಗೆಯನ್ನ ಪಡೆಯಲಿದ್ದಾರೆ. ಸೊ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿರುವಂತಹ ಜನತೆಯ ಮುಂದೆ ಇದೀಗ ನಿರ್ಮಲಾ ಸೀತಾರಾಮನ್ ಅವರ ಆಗಮನ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆಯನ್ನ ಮಾಡಲಾಗತ್ತೆ. 11 ಗಂಟೆ ಅಷ್ಟೊತ್ತಿಗೆ ಬಜೆಟ್ ಮಂಡನೆಯನ್ನ ಮಾಡಲಾಗತ್ತೆ. ಆ ಕಾರಣಕ್ಕಾಗಿ ಇದೀಗ ತಯಾರಿಗಳೆಲ್ಲವೂ ನಡೆದಿದೆ. ನಿನ್ನೆಗೆ ಸಾಕಷ್ಟು ತಯಾರಿಗಳೆಲ್ಲ ಆಗಿತ್ತು. ಅದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಕಳೆದ ವರ್ಷ ಏನೆಲ್ಲ ಆಗಿತ್ತು, ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಸೊ ಇವತ್ತಿನ ನಿರೀಕ್ಷೆಗಳು ದುಪ್ಪಟ್ಟಿದೆ. ಸೊ ಈಗ ನಿರ್ಮಲಾ ಸೀತಾರಾಮನ್ ಅವರ ಆಗಮನ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟನ್ನು ಮಂಡನೆ ಮಾಡ್ತಾರೆ. ಸೊ ಇದರ ನಡುವೆ ರೈಲು, ಕೃಷಿ, ನೀರಾವರಿ, ಉದ್ಯೋಗ, IT, ರೈತರು ಹೀಗೆ ಅನೇಕ ಕ್ಷೇತ್ರಗಳ ಮೇಲೆ ಏನೆಲ್ಲ ರೀತಿಯಾದಂಥ ಕೊಡುಗೆಗಳನ್ನು ಕೊಡಲಾಗತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಆ ವಲಯದ ಜನರು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಮೊದಲ ಬಜೆಟ್ಗೆ ಕ್ಷಣಗಣನೆ ಶುರುವಾಗ್ತಾ ಇದೆ. ದಕ್ಷಿಣ ಭಾರತದಲ್ಲೇ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನ ನೀಡಿರುವಂಥ ಕರ್ನಾಟಕ ಮೋದಿ 3ನೇ ಅವಧಿಯ ಮೊದಲ ಬಜೆಟ್ನತ್ತ ಆಸೆಗಣ್ಣಿನಿಂದ ನೋಡ್ತಾ ಇದೆ. ಸೊ ನಿರೀಕ್ಷೆಗಳನ್ನು ದೇಶದ ಜನತೆ ಇಟ್ಕೊಂಡಿದ್ದಾರೆ. ಜೊತೆಗೆ ನಾವುಗಳು ಕೂಡ, ಕರ್ನಾಟಕ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಿರೀಕ್ಷಿಸಿಕೊಂಡು ಈ ಯೋಜನೆಯತ್ತ ಹೆಚ್ಚಿನ ಗಮನವನ್ನು ವಹಿಸ್ತಾ ಇದೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಬಜೆಟ್ ಮಂಡನೆ. ನಿರ್ಮಲಾ ಸೀತಾರಾಮನ್ ಅವರು 7ನೇ ಬಾರಿಗೆ ಬಜೆಟನ್ನು ಮಂಡನೆ ಮಾಡ್ತಾ ಇರೋದು. ಯಾಕೆ ಕರ್ನಾಟಕ ಅಂತ ನಾವು ಒತ್ತಿ ಹೇಳ್ತೀವಿ ಅಂದರೆ, ಒಂದು ನಮ್ಮ ರಾಜ್ಯ, ಇನ್ನೊಂದು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆ ಆದವರು. ಸೊ ಹಾಗಾಗಿ ಕರ್ನಾಟಕದ ಮೇಲೆ ಒಂದು ಒಲವು, ಒಂದು ಪ್ರೀತಿ ಅನ್ನೋದು ಇರುತ್ತೆ ಅನ್ನುವಂಥ ನಿರೀಕ್ಷೆ ಪ್ರತಿ ಬಾರಿಯೂ ಕೂಡ ಅವ್ರ ಮೇಲೆ ಇರುತ್ತೆ. ಸೊ ಈ ಬಾರಿಯೂ ಅದರಂತೆಯೇ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಈ ನಿರೀಕ್ಷೆಯನ್ನ ಇಟ್ಕೊಂಡಿರುವಂಥದ್ದು. ರಾಜ್ಯಸಭೆಗೆ ಕರ್ನಾಟಕದಿಂದ ಆಯ್ಕೆ ಆಗಿರುವಂಥ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇರುವಂಥ ಈ ಕೇಂದ್ರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಇರುವ ನಿರೀಕ್ಷೆಗಳು ಸಾಕಷ್ಟಿದೆ. ಅದೆಲ್ಲವೂ ಇವತ್ತು ಈಡೇರಲಿ ಅನ್ನುವಂಥ ಭರವಸೆ ಮತ್ತು ನಿರೀಕ್ಷೆ. ಸೊ ನಿರ್ಮಲಾ ಸೀತಾರಾಮನ್ ಅವರ ತಂಡ ಆಗಮಿಸಿರುವುದನ್ನು ನೀವು ಗಮನಿಸ್ತಾ ಇದ್ದೀರಾ. ರಾಷ್ಟ್ರಪತಿಗಳನ್ನು ಭೇಟಿ ಆಗ್ತಾರೆ. ಅದಾದ ನಂತರ ಬಜೆಟ್ ಮಂಡನೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 11 ಗಂಟೆ ಸುಮಾರಿಗೆ ಈ ಒಂದು ಬಜೆಟನ್ನು ಮಂಡನೆ ಮಾಡಲಾಗತ್ತೆ. ಉದ್ಯಮಿಗಳಿಗೆ, ಅನ್ನದಾತರಿಗೆ, ವ್ಯಾಪಾರಿಗಳಿಗೆ, ರೈಲಲ್ಲಿ ಓಡಾಡೋರಿಗೆ, ಮೆಟ್ರೋದಲ್ಲಿ ಓಡಾಡೋರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ಬಜೆಟ್ನಲ್ಲಿ ಏನಾದರೂ ಒಂದು ಬಂಪರ್ ಗಿಫ್ಟ್ಗಳು ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ದೇಶದ ಜನತೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬರ್ತಿದ್ದಾರೆ ಅಂತಂದರೆ ಎಲ್ರಿಗೂ ನಮಗೇನಾದರೂ ಇರುತ್ತಾ ಅಂತ ಒಂದು ಖುಷಿ. ಆ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಬೇಕಾಗಿದೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿದೆ. ಸೊ ಆ ಎಲ್ಲ ಅಭಿವೃದ್ಧಿ ಕೆಲಸಗಳು ಈಡೇರುತ್ತೆ ಅನ್ನುವಂಥ ಭರವಸೆಯಲ್ಲಿಯೇ ಈ ಬಜೆಟನ್ನು ನಿರೀಕ್ಷಿಸಲಾಗ್ತಾ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದ ಜನತೆ ಹೆಚ್ಚಿನ ಭರವಸೆಯನ್ನು, ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಅಂತ ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡ್ತಾರೆ ಅಂತ. ಯಾಕಂದರೆ ಕರ್ನಾಟಕದಿಂದ ಆಯ್ಕೆ ಆಗಿರೋದ್ರಿಂದ ಅವರಿಗೊಂದು ಕರ್ನಾಟಕದ ಬಗ್ಗೆ ವಿಶೇಷವಾದಂಥ ಕಳಕಳಿ, ಕಾಳಜಿ ಇರುತ್ತೆ ಅನ್ನುವಂಥ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ. ಸೊ ಏನು ಸಿಗುತ್ತೆ, ಯಾಕಂದರೆ ಕರ್ನಾಟಕದಲ್ಲೂ ಕೂಡ ಅನೇಕ ಯೋಜನೆಗಳು ಜಾರಿಗೆ ಬರಬೇಕಾಗಿದೆ.
ನೋಡಿ, ಈಗಾಗಲೇ ರೈಲು ಯೋಜನೆಗಳಾಗಿರಬಹುದು, ಅದ್ರ ಬಗ್ಗೆನೇ ಸಾಕಷ್ಟು ನಿರೀಕ್ಷೆ ಇದೆ. ಬೆಂಗಳೂರು ಉಪನಗರ ರೈಲು ಯೋಜನೆಗೆ ವೇಗ ನೀಡೋ ಅಗತ್ಯ ಅನುದಾನ ಬೇಕು. ಬೆಂಗಳೂರು ಮೀರಜ್ ಮಾರ್ಗ ವಿದ್ಯುದೀಕರಣದ ನಿರೀಕ್ಷೆ ಇದೆ. ರಾಜ್ಯದ ಹಲವು ರೈಲು ಮಾರ್ಗಗಳ ವಿದ್ಯುದೀಕರಣ ಆಗಬೇಕು. ತುಮಕೂರಿನಿಂದ ಚಿತ್ರದುರ್ಗಕ್ಕೆ ನೇರ ರೈಲು ಸಂಪರ್ಕ ಯೋಜನೆ ಇದೆ. ಹುಬ್ಬಳ್ಳಿ ಅಂಕೋಲ ಧಾರವಾಡ ಬೆಳಗಾವಿ ನೇರ ರೈಲು ಯೋಜನೆ ಇದೆ. ಗದಗಿಂದ ಕಲಬುರಗಿಯ ವಾಡಿ ತನಕ ಹೊಸ ಮಾರ್ಗ ನಿರ್ಮಾಣ ಆಗಬೇಕು. ರೈಲು ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂಥ ಸೂಕ್ತ ಅನುದಾನ ಬೇಕು. ಸೊ ಈ ಒಂದು ನಿರೀಕ್ಷೆ ಕರ್ನಾಟಕದ ಜನತೆ ಇಟ್ಕೊಂಡಿದ್ದಾರೆ. ಬೆಂಗಳೂರು ವರ್ತುಲ ರೈಲು ಯೋಜನೆಗೆ ಏನೆಲ್ಲ ಆಫರ್ಗಳನ್ನು ಕೊಡ್ತಾರೆ, ಸಾರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸೋಕೆ ಹಾಗೂ ಅಭಿವೃದ್ಧಿಯ ದೂರದೃಷ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ಬೆಂಗಳೂರು ನಗರದ ವರ್ತುಲ ರೈಲು ಯೋಜನೆ ನೀಲನಕ್ಷೆ ತಯಾರಿಸಲಾಗಿದೆ. 287 ಕಿಲೋಮೀಟರ್ ಉದ್ದದ ಈ ರೈಲು ಯೋಜನೆ ನಿಡುವಂದ, ಒಡ್ಡರಹಳ್ಳಿ, ದೇವನಹಳ್ಳಿ, ಮಾಲೂರು, ಹೀಲಲಿಗೆ, ಹೆಜ್ಜಲ, ಸೋಲೂರು, ನಿಡುವಂದ ನಿಲ್ದಾಣಗಳ ಮೂಲಕ ಬೆಂಗಳೂರು ನಗರದ ಪ್ರಮುಖ ರೈಲ್ವೆ ಕೊಂಡಿಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಈ ಯೋಜನೆಗೆ 23,000 ಕೋಟಿ ರೂಪಾಯಿ ವೆಚ್ಚವಾಗುವ ಅಂದಾಜು ಇದೆ. ಕೇಂದ್ರ ಬಜೆಟ್ನಲ್ಲಿ ಅನುದಾನವನ್ನು ನೀಡುವಂತ ನಿರೀಕ್ಷೆಯನ್ನ ಇಟ್ಟುಕೊಂಡು ಕಾಯ್ತಾ ಇದ್ದೀವಿ. ಕೊಲ್ಲೂರು ಧರ್ಮಸ್ಥಳ ಕುಕ್ಕೆ ರೈಲು ಯೋಜನೆ ಸಮೀಕ್ಷೆಗೆ ಸಿಗುತ್ತಾ ಅನುಮೋದನೆ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ರಾಜ್ಯದ ರೈಲು ಯೋಜನೆಗಳಿಗೆ ಸಿಹಿ ಸುದ್ದಿ ಸಿಗುವಂತ ನಿರೀಕ್ಷೆಯನ್ನ ಇಟ್ಕೊಂಡು ಕಾಯಲಾಗ್ತಾ ಇದೆ. बजट कॉपी जो कि स्टाफ है वो पेश कर रही है, वो दिखा रही है। और इस बार का उन्होंने साफ कहा कि उनकी सरकार जो है कई तरह के प्रयास करेगी ताकि आम आदमी से देखिए वित्त मंत्री अब लॉस से बाहर आ गई है। ಬಜೆಟ್ ಪ್ರತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಅವರ ಟೀಮ್ ಜೊತೆಗೆ ಆರ್ಥಿಕ ಸಲಹಾಗಾರರು, ಆರ್ಥಿಕ ತಜ್ಞರು ಎಲ್ಲ ಅವರ ಟೀಮ್ ಜೊತೆಗೆ ಈ ಒಂದು ಬಜೆಟ್ ಪ್ರತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಬಜೆಟ್ ಪ್ರತಿಯಲ್ಲಿ ಏನಿದೆ ಅನ್ನೋದೇ ಈಗಿರುವಂಥ ಕುತೂಹಲ. ನಿರೀಕ್ಷೆಗಳು ಎಲ್ಲವನ್ನೂ ಇಟ್ಕೊಂಡು ಕಾಯ್ತಾ ಇದ್ದೀವಿ. ದೇಶದ ಜನತೆ, ರಾಜ್ಯದ ಜನತೆ ಪ್ರತಿಯೊಬ್ಬರು ಕೂಡ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಇಷ್ಟೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಈ ಥರದೇ ಯೋಜನೆಗಳನ್ನು ಜಾರಿಗೆ ತರಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಬಜೆಟ್ನ ಪ್ರತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಆಗುತ್ತೆ. 11 ಗಂಟೆ ಸುಮಾರಿಗೆ ಪ್ರಾರಂಭ ಆಗತ್ತೆ ಅಂತ ಹೇಳಲಾಗಿತ್ತು. ಸೊ ಬಜೆಟ್ಗೂ ಮುನ್ನದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿ ಭೇಟಿ ಆಗ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಆನಂತರ ಬಜೆಟ್ ಮಂಡನೆಗೆ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಳಲಿದ್ದಾರೆ. ಹಣಕಾಸು ಇಲಾಖೆಯಿಂದ ನಿರ್ಗಮಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅನ್ನುವಂಥ ಅಪ್ಡೇಟ್. ರಾಷ್ಟ್ರಪತಿ ಭವನಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಳಿದ್ದಾರೆ. ರಾಷ್ಟ್ರಪತಿಯನ್ನ ಭೇಟಿ ಆಗ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್. ಹಣಕಾಸು ಇಲಾಖೆಯಿಂದ ನಿರ್ಗಮಿಸಿದ್ದಾರೆ ಈಗ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಇಲ್ಲಿಂದ ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ವಿತ್ತ ಸಚಿವೆ ತೆರಳ್ತಾ ಇರೋದು. ಅಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿ ಆಗ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಸೊ ಅದಾದ ನಂತರ ಹಣಕಾಸು ಇಲಾಖೆಯಿಂದ ನಿರ್ಗಮಿಸಿದ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿ ಭವನಕ್ಕೆ ಭೇಟಿ ಕೊಟ್ಟು ಅಲ್ಲಿ ರಾಷ್ಟ್ರಪತಿಗಳನ್ನು ಮೀಟ್ ಮಾಡ್ತಾರೆ. ಸೊ ಇದಾದ ನಂತರ ಒಪ್ಪಿಗೆಯನ್ನು ಪಡೆದು ಬಜೆಟನ್ನು ಮಂಡನೆ ಮಾಡಲಾಗುತ್ತೆ. ಸೊ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥ ಬಜೆಟ್. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3ನೇ ಅವಧಿಯ ಬಜೆಟ್ ಇದು. ಸೊ ಈ ಬಜೆಟ್ ಮೇಲೆ ನಿರೀಕ್ಷೆಗಳು ದುಪ್ಪಟ್ಟಿದೆ. ಯಾಕಂದರೆ 2 ಅವಧಿಯಲ್ಲಿ ಬಜೆಟ್ಗಳ ಬಗ್ಗೆ ನಿರೀಕ್ಷೆ ಇತ್ತು. ಕೆಲವೊಂದಷ್ಟು ನಿರೀಕ್ಷೆಗಳು ಹುಸಿಯಾಗಿದ್ದು ಕೂಡ ಇದೆ. ಆದರೆ ಈ ಬಾರಿಯ ರಿಸಲ್ಟ್ ಇದೆಯಲ್ಲ, ಇದು ಬಿಜೆಪಿಯನ್ನು ಕೂಡ ತಲೆ ಕೆಡಿಸಿದೆ, ತಲೆ ಬಿಸಿಯನ್ನು ತರಿಸಿದೆ. ಸೊ ಹಾಗಾಗಿ ಜನಪ್ರಿಯ ಬಜೆಟ್ ಅನ್ನು ಮಂಡನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನ ಸರ್ಕಾರ ಕೂಡ ಇಟ್ಟುಕೊಂಡಿದೆ. ಖಡಕ್ ಆದಂಥ ನಿರ್ಧಾರಗಳನ್ನು ಈ ಹಿಂದೆ ಎಲ್ಲ ಪ್ರಕಟಿಸಿತ್ತು. ಬಟ್ ಈ ಬಾರಿ ಒಂದು ಜನಪ್ರಿಯ ಮತ್ತು 5 ವರ್ಷಕ್ಕೆ ಮಾರ್ಗಸೂಚಿ ಆಗುವಂಥ ಒಂದು ಬಜೆಟ್.
ಸೊ ಹಾಗಾಗಿ ಈ ಬಾರಿಯ ಬಜೆಟ್ ಮೇಲೆ 3ನೇ ಅವಧಿಗೆ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರಲ್ಲ, ಈ 3ನೇ ಅವಧಿಯ ಮೊದಲ ಬಜೆಟ್ ಏನಿದೆ ಇದ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇರೋದು. ಹಲವು ಕ್ಷೇತ್ರಗಳ ಬಗ್ಗೆ, ಹಲವು ರಂಗಗಳ ಬಗ್ಗೆ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು 7ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸೊ ಅನುಭವ ಕೂಡ ಹೆಚ್ಚಿದೆ, ಹಿರಿಯರೂ ಇದ್ದಾರೆ. ಸೊ ಹಾಗಾಗಿ ನಿರ್ಮಲಾ ಸೀತಾರಾಮನ್ ರೊಕ್ಕ ಲೆಕ್ಕದತ್ತ ದೇಶದ ಜನತೆಯ ಚಿತ್ತ ಇದೆ.